ಮೈ ಯೂಟ್ಯೂಬ್ ಚಾನಲ್ P3 ಅಕಾಡೆಮಿ. ಇವತ್ತಿನ ಕ್ಲಾಸ್ ಅಲ್ಲಿ ನಾನು ಹೇಳ್ತಿರೋದು ರಿಯಲ್ ನಂಬರ್ಸ್ ಅಲ್ಲಿ ಇನ್ನೊಂದಷ್ಟು ಟಾಪಿಕ್ಸ್ ಇದಾವೆ. ಯಾವುದು? ರಿವಿಸಿಟಿಂಗ್ ಇರ್ರಾಷನಲ್ ನಂಬರ್. ರಿವಿಸಿಟಿಂಗ್ ಇರ್ರಾಷನಲ್ ನಂಬರ್. ಇರ್ರಾಷನಲ್ ನಂಬರ್ ಅಂದ್ರೆ ಏನಂದ್ರೆ, ಇಲ್ಲಿ ನೋಡಿ, ನಂಬರ್ ಎಸ್ ಅನ್ನೋದು ಒಂದ್ ನಂಬರ್ ತಗೊಂಡಿದ್ದೇನೆ. ಆ ನಂಬರ್ನ ನಾವು ಇರ್ರಾಷನಲ್ ಅಂತ ಹೇಳ್ಬೇಕಾದ್ರೆ, ಇಫ್ ಇಟ್ ಕ್ಯಾನಾಟ್ ಬಿ ರಿಟರ್ನ್ ಇನ್ ದ ಫಾರ್ಮ್ ಆಫ್ P/Q. ಎಸ್ ಅನ್ನೋದು ಒಂದು ಇರ್ರಾಷನಲ್ ನಂಬರ್ ಇದೆ. ಈ ನಂಬರ್ನ ನಾವು ಇರ್ರಾಷನಲ್ ಅಂತ ಹೇಳ್ಬೇಕಾದ್ರೆ ಈ ಫಾರ್ಮ್ ಅಲ್ಲಿ ಬರ್ದಿರ್ಬಾರ್ದು. ವೇರ್ P and Q ಆರ್ ಇಂಟಿಜರ್ಸ್, Q is not equals to 0. ಇದು ಕಂಡೀಷನ್. Q ನಾಟ್ ಈಕ್ವಲ್ಸ್ ಟು 0 ಆಗ್ಬೇಕು. Q 0 ಆದ್ರೆ ಇದು ನಾಟ್ ಡಿಫೈನ್ ಆಗತ್ತೆ. ಸೊ ಏನ್ ಕಂಡೀಷನ್? ಫಸ್ಟ್ Q ನಾಟ್ ಈಕ್ವಲ್ಸ್ ಟು 0 ಇರ್ಬೇಕು. ಹೌದು, ಬಟ್ ಈ ಫಾರ್ಮ್ ಅಲ್ಲಿ ಏನಾಗಿರ್ಬಾರ್ದು? ಇರ್ರಾಷನಲ್ ನಂಬರ್ ಬರ್ದಿರ್ಬಾರ್ದು. ಫಾರ್ ಎಕ್ಸಾಂಪಲ್ √2, √3, √15 ಮತ್ತೆ ಪೈ ಇವೆಲ್ಲ ಏನಿದ್ದಾವೆ? P/Q ಫಾರ್ಮ್ ಅಲ್ಲಿ ವ್ಯಾಲ್ಯೂಸ್ ಇಲ್ಲ. ಇದ್ ನೋಟ್ ಮಾಡ್ಕೊಳ್ಳಿ. ಇರ್ರಾಷನಲ್ ನಂಬರ್ ಆದ್ಮೇಲೆ ಕೆಲವೊಂದಿಷ್ಟು ಥೇರಮ್ಸ್ ಇದಾವೆ. ಥೇರಮ್ ಸಾಲ್ವ್ ಮಾಡೋಣ. ಅದಾದ್ಮೇಲೆ ಎಕ್ಸರ್ಸೈಸ್ ನ ಸಾಲ್ವ್ ಮಾಡೋಣ. ರೆಡಿ ಇದ್ದೀರಾ? ಓಕೆ, ಇದ್ ನೋಟ್ ಮಾಡ್ಕೊಳ್ಳಿ. ಫಾಸ್ಟ್ ಆಗಿ ನೋಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ತಗೊಳ್ಳಿ ಸ್ಟೂಡೆಂಟ್ಸ್. ಥೇರಮ್ 1.3 ಥೇರಮ್ ಇದೆ. ಲೆಟ್ P ಬಿ ಅ ಪ್ರೈಮ್ ನಂಬರ್. P ಅನ್ನೋದು ಪ್ರೈಮ್ ನಂಬರ್ ಇದೆ. P ಅನ್ನ ಪ್ರೈಮ್ ನಂಬರ್ ಅಂತ ತಗೊಂಡಿದ್ದಾರೆ. ಇಫ್ P ಡಿವೈಡ್ಸ್ A ಸ್ಕ್ವೇರ್, ದೆನ್ P ಡಿವೈಡ್ಸ್ A ಅಂತ ಹೇಳಿದ್ದಾರೆ. ವೇರ್ A ಈಸ್ ಅ ಪಾಸಿಟಿವ್ ಇಂಟಿಜರ್. ಈ ತರ ಗಿವನ್ ಕೊಟ್ಟಿದ್ದಾರೆ. ನಾವು ಏನೇನ್ ಗಿವನ್ ಕೊಟ್ಟಿದ್ದಾರೆ ಬರ್ಕೊಳ್ಳೋಣ. ಏನ್ ಪ್ರೂವ್ ಮಾಡ್ಬೇಕಂತಾನು ಬರ್ಕೊಳ್ಳೋಣ. ಓಕೆ, ಫಸ್ಟ್ ಏನು ಗಿವನ್ ನೋಟ್ ಮಾಡ್ಬೇಕು. ನೀವು ಯಾವಾಗ್ಲೂ ಥೇರಮ್ ಪ್ರೂಫ್ ಮಾಡ್ಬೇಕಂದ್ರೆ ಫಸ್ಟ್ ಗಿವನ್ ಬರಿಬೇಕು. ಅದಾದ್ಮೇಲೆ ಏನ್ ಪ್ರೂವ್ ಮಾಡಂತ ಹೇಳಿದ್ದಾರೆ ಬರಿಬೇಕು. ಅದು ಟು ಪ್ರೂವ್ ಅಲ್ಲಿ ಬರಿಬೇಕು. ಅದಾದ್ಮೇಲೆ ಪ್ರೂಫ್ ಸ್ಟಾರ್ಟ್ ಮಾಡ್ಬೇಕು. ರೆಡಿ ಇದ್ದೀರಾ? ಓಕೆ, ಫಸ್ಟ್ ಗಿವನ್ ತಗೊಳ್ಳಿ. ಗಿವನ್ ಏನ್ ಕೊಟ್ಟಿದ್ದಾರೆ ಇಲ್ಲಿ? ಲೆಟ್ P ಬಿ ಅ ಪ್ರೈಮ್ ನಂಬರ್ ಅಂದ್ರೆ P ಬಿ ಅ ಪ್ರೈಮ್ ನಂಬರ್. ದೆನ್ P ಡಿವೈಡ್ಸ್ A ಸ್ಕ್ವೇರ್. ಇದನ್ನು ಗಿವನ್ ಐತಿ. ಅದ್ರೊಳಗಡೆ A ಅನ್ನೋದು ಪಾಸಿಟಿವ್ ಇಂಟಿಜರ್ ಆಗಿರತ್ತೆ. ಇಂಟಿಜರ್ ಅಂದ್ರೆ ಕಲೆಕ್ಷನ್ ಆಫ್ ನೆಗೆಟಿವ್ ನಂಬರ್ಸ್ ಅಂಡ್ ಹೋಲ್ ನಂಬರ್. ದಟ್ ಈಸ್ ಇಂಟಿಜರ್ಸ್. ಓಕೆ, ಹಾಗಾದ್ರೆ ಇದು ಗಿವನ್ ಆಯ್ತು. ಇನ್ ಪ್ರೂವ್ ಏನ್ ಮಾಡಂತ ಹೇಳಿದ್ದಾರೆ? ಇದು ಗಿವನ್ ಕೊಟ್ಟಿದ್ದಾರೆ. ಇದು P A ಸ್ಕ್ವೇರ್ ನ ಡಿವೈಡ್ ಇದು A ಸ್ಕ್ವೇರ್ P ಗೆ ಡಿವೈಡ್ ಆಗ್ತಿದ್ರೆ ಏನು P ನ ಡಿವೈಡ್ ಮಾಡ್ತಿರ್ಬೋದು ಅಂತ. P ಡಿವೈಡ್ಸ್ A, ಇಲ್ಲಿ P ಡಿವೈಡ್ಸ್ A ಸ್ಕ್ವೇರ್ ಆದ್ರೆ P ನು ಡಿವೈಡ್ A ಅಂತ ಕೊಟ್ಟಿದ್ದಾರೆ. P ಏನಾಗ್ತಿದೆ ಇಲ್ಲಿ? A ಸ್ಕ್ವೇರ್ ನ ಡಿವೈಡ್ ಮಾಡ್ತಿದೆ. ಹಾಗಾದ್ರೆ P A ಸ್ಕ್ವೇರ್ ಇಂದ ಡಿವೈಡ್ ಆಗ್ತಿದ್ರೆ P ನು A ಇಂದ ಡಿವೈಡ್ ಆಗ್ತೈತಿ. ಸಾರಿ, P ಅನ್ನೋದು A ಸ್ಕ್ವೇರ್ ಇಂದ ಡಿವೈಡ್ ಆಗ್ತಿದ್ರೆ P ನು ಏನಾಗತ್ತೆ? A ಇಂದ ಡಿವೈಡ್ ಆಗತ್ತೆ. ಹಾಗಾದ್ರೆ ಟು ಪ್ರೂವ್ ಏನ್ ಹೇಳಿದ್ದಾರೆ? ಟು ಪ್ರೂವ್ ಅಂತ ತಗೋಬೇಕು. ಏನ್ ಕೊಟ್ಟಿದ್ದಾರೆ ಇಲ್ಲಿ? P by A ಅಂದ್ರೆ P ಡಿವೈಡ್ಸ್ A. P ನ A ಏನ್ ಮಾಡ್ತಿದೆ? ಡಿವೈಡ್ ಮಾಡ್ತಿದೆ. ಇದು ನಾವು ಪ್ರೂವ್ ಮಾಡ್ಬೇಕು. ಗಿವನ್ ಇದು ಕೊಟ್ಟಿದ್ದಾರೆ. ಇದು ತಗೊಂಡು ಇದರ ಹೆಲ್ಪ್ ಇಂದ ನಾವು ಇದನ್ನ ಪ್ರೂವ್ ಮಾಡ್ಬೇಕು. ಹಾಗಾದ್ರೆ ಪ್ರೂಫ್ ಸ್ಟಾರ್ಟ್ ಮಾಡೋಣ. ಓಕೆ,
ಗಿವನ್ ಏನ್ ಕೊಟ್ಟಿದ್ದಾರೆ ಇಲ್ಲಿ, ಅದು ಸಿನ್ಸ್ ಅಂತ ತಗೋಬೇಕು. ಸಿನ್ಸ್ ಅಂತ ತಗೊಂಡ್ರೆ ಇದ್ರ ಪ್ರಕಾರ ಅಂತ ಸ್ಟಾರ್ಟ್ ಆಗ್ತೈತಿ. ಇಲ್ಲಿ ಪಿ ಸ್ಕ್ವೇರ್, ಇದು ಪಿ ಡಿವೈಡೆಡ್ ಬೈ ಎ ಸ್ಕ್ವೇರ್. ವಿ ನೋ ದಟ್, ನಮ್ಗೆ ಗೊತ್ತು ಏನು, ಎ ಸ್ಕ್ವೇರ್ ಅಂದ್ರೆ ಎ ಇಂಟು ಎ. ಹೌದು, ಇದ್ ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಂಡ್ರ? ಓಕೆ. Shall I rub it? Shall I erase it? Okay. Okay. ಇಲ್ಲಿ ಒಂದ್ ವೇಳೆ ಪಿ ಬೈ ಎ ಸ್ಕ್ವೇರ್ ಆದ್ರೆ ವಿ ನೋ ದ್ಯಾಟ್, ನಮ್ಗೆ ಗೊತ್ತು ಎ ಸ್ಕ್ವೇರ್ ನ ನಾವು ಎ ಇಂಟು ಎ ಅಂತ ತಗೋತೀವಿ. ನೆಕ್ಸ್ಟ್ ಏನ್ ಮಾಡ್ಬೋದು ನಾವು, ಪಿ ಡಿವೈಡೆಡ್ ಬೈ ಎ ಸ್ಕ್ವೇರ್, ಎ ಸ್ಕ್ವೇರ್ ನ ನಾವು ಎ ಇಂಟು ಎ ಅಂತ ಬರಿಬಹುದು. ಇದ್ರಲ್ಲಿ ಪಿ is a prime number. ಹೌದು, ಇಲ್ಲಿ p is a prime number. ಹೌದು, ಬೈ ಈ ಫಸ್ಟ್ ಲೆಸನ್ ಅಲ್ಲಿ ಏನ್ ಕಲಿತಿದ್ರಿ ನೀವು, ಯೂಕ್ಲಿಡ್ ಲೆಮ್ಮ, ಯೂಕ್ಲಿಡ್ಸ್ ಡಿವಿಷನ್ ಲೆಮ್ಮ. by Euclid's lemma, by Euclid's lemma. Euclid's lemma ಇಂದ ನಾವು ಇದನ್ನ ಈ ತರ ಬರಿಬಹುದು, p by a, or ಇದನ್ನ p by a, or ಇಲ್ಲೇನ್ ಮಾಡ್ತಿದ್ದೇನೆ ನಾನು, ಸಿಂಪ್ಲಿ ಇದು p by ಈ a ನ ನಾನು b ಅಂತ ತಗೋತಿದ್ದೇನೆ. ಏನು, b ಅಂತ ತಗೊಂಡಿದ್ದೇನೆ. ಏನು, ಬಿ. ಒಂದು ಎ ಒಂದು ಬಿ ಅಂತ ತಗೊಂಡಿದ್ದೇನೆ. ಓಕೆ, ಇದು ನೋಟ್ ಮಾಡ್ಕೊಳ್ಳಿ. ಓಕೆ, ಹಾಗಾದ್ರೆ ಓಕೆ, ಇದು ಇನ್ನೊಂದು ಏನ ನಾನು ಬಿ ಅಂತ ತಗೊಂಡೆ. ಹಾಗಾದ್ರೆ ನಾವು ಎ ಈಕ್ವಲ್ಸ್ ಟು ಬಿ ಅಂತ ತಗೊಂಡ್ವಿ. ಇದನ್ನ ನಾವು ಹೀಗೆ ಬರಿಬಹುದು, ಎ ಅಂದ್ರೇನೆ ಬಿ ಆದ್ರೆ ಯುಕ್ಲಿಡ್ ಲೆಮ್ಮ ಏನ್ ಹೇಳತ್ತೆ, ಪಿ ಬೈ ಎ ತಗೋಬಹುದು, ಇಲ್ಲ ಪಿ ಬೈ ಬಿ, ಈ ತರಾನು ತಗೊಂಡಿದ್ದೇನೆ ನಾನು. ಡಿಫ್ರೆಂಟ್, ಇದು ಸೆಪರೇಟ್, ಇದು ಸೆಪರೇಟ್. ಓಕೆ, p by a or p by a ಅಂತ ತಗೋಬಹುದು. ಇದು p by a ಅಂತ ಸಪರೇಟ್ ತಗೋಬಹುದು ಬೈ ಯುಕ್ಲಿಡ್ ಲೆಮ್ಮ, p by a or p by ಈ ಇನ್ನೊಂದು ವ್ಯಾಲ್ಯೂನ ನಾನು b ಅಂತ ಚೂಸ್ ಮಾಡಿದ್ದೇನೆ. ಇದು ಯುಕ್ಲಿಡ್ ಲೆಮ್ಮ. ಇದರಲ್ಲಿ b ವ್ಯಾಲ್ಯೂ ಏನು, a. ಹೌದು, b ಈಕ್ವಲ್ಸ್ ಟು a, b ಪ್ಲೇಸ್ ಅಲ್ಲಿ a ಸಬ್ಸ್ಟಿಟ್ಯೂಟ್ ಮಾಡಿದ್ದೇನೆ. ಇಲ್ಲೇನ್ ಹೇಳಿದ್ರು ಅವರು, p ಡಿವೈಡ್ಸ್ a ಅಂತ ಹೇಳಿದ್ದಾರೆ. therefore p by a means p divides a, hence proved. ಏನಾಯ್ತು, ಈ ಸ್ಟೇಟ್ಮೆಂಟ್ ಏನಾಯ್ತು, ಪ್ರೂವ್ ಆಯ್ತು. ಇದ್ ನೋಟ್ ಮಾಡ್ಕೊಳ್ಳಿ.
ಓಕೆ, ಫಸ್ಟ್ ಏನ್ ಮಾಡಿದ್ವಿ, ಗಿವನ್ ಏನ್ ಕೊಟ್ಟಿದ್ದಾರೆ ಬರ್ಕೊಂಡ್ವಿ. ಪಿ ಇಸ್ ಅ ಪ್ರೈಮ್ ನಂಬರ್. ನೆಕ್ಸ್ಟ್ ಪಿ ಡಿವೈಡ್ಸ್ ಎ ಸ್ಕ್ವೇರ್. ಪ್ರೂವ್ ಏನ್ ಮಾಡಂದಿದ್ರು, ಪಿ ಡಿವೈಡ್ಸ್ ಎ ಅಂತ ಪ್ರೂವ್ ಮಾಡ್ಬೇಕು. ಗಿವನ್ ಏನು, ಗಿವನ್ ಇದು ಡಿವೈಡೆಡ್ ಬೈ ಇದು ಅಂತ ತಗೊಂಡ್ವಿ. ಪಿ ಡಿವೈಡ್ಸ್ ಎ ಸ್ಕ್ವೇರ್, ಎ ಸ್ಕ್ವೇರ್ ನ ನಾವು ಎ ಇಂಟು ಎ ಅಂತ ತಗೋತೀವಿ. ಸೊ ಪಿ ಡಿವೈಡೆಡ್ ಬೈ ಎ ಇಂಟು ಎ ಅಂತ ತಗೋಬಹುದು. ಪಿ ಅನ್ನೋದು ಪ್ರೈಮ್ ನಂಬರ್ ಹೌದು. ಇದು ಬೈ ಯುಕ್ಲಿಡ್ ಲೆಮ್ಮಾ. ಯುಕ್ಲಿಡ್ ಲೆಮ್ಮಾ ಇಂದ ನಾವು ಪಿ ಬೈ ಎ ಪಿ ಬೈ ಎ ಆರ್ ಪಿ ಬೈ ಬಿ ಅಂತ ಇದನ್ನ ಬರ್ಕೊಂಡ್ವಿ. ಒಂದಕ್ಕೆ ಎ ಒಂದು ಬಿ ಅಂತ ತಗೋತೀವಿ. ಈ ಯುಕ್ಲಿಡ್ ಲೆಮ್ಮಾ ಹೆಲ್ಪ್ ಇಂದ ನಾವು ಬಿ ನ ಎ ಅಂತ ತಗೋಬಹುದು. ಇಲ್ಲಿ ಕಂಪೇರ್ ಮಾಡಿದ್ರೆ ಎ ಒಂದು ಎ ಇನ್ನೊಂದು ಬಿ ಅಂದ್ರೆ ಇಲ್ಲಿ ಎ ಈಕ್ವಲ್ಸ್ ಟು ಬಿ ಆಯ್ತು. ಹೀಗೆ ಆದ್ರೂ ಬರಿಬಹುದು, ಇಲ್ಲ ಹೀಗೆ. ಇಲ್ಲಿ ಮಲ್ಟಿಪ್ಲೈ ಅಂತ ಬಂದ್ರೆ ಇಲ್ಲಿ ಆರ್ ಬರುತ್ತೆ. ಒಂದ್ ವೇಳೆ ಅಡಿಷನ್ ಸಿಂಬಲ್ ಇದ್ರೆ ಅಂಡ್. ಮಲ್ಟಿಪ್ಲೈ ಇದೆ ಸೊ ಆರ್, ಅಡಿಷನ್ ಇದ್ರೆ ಅಂಡ್. ಆರ್ ಆರ್ ಇದು ಬಿ ತಗೊಂಡಿದ್ದೇನೆ, ಈಕ್ವಲ್ಸ್ ಟು ಬಿ. ಪಿ ಬೈ ಎ ಆರ್, ಆರ್ ಅಂದ್ರನೆ ಮಲ್ಟಿಪ್ಲೈ ಬರ್ತಂದ್ರೆ ನಾವು ಆರ್ ಅಂತ ತಗೋತೀವಿ. ಪಿ ಬೈ ಎ. ಸೊ ಏನ್ ಪ್ರೂವ್ ಮಾಡಂದಿದ್ರು, ಪಿ ಡಿವೈಡ್ಸ್ ಎ, ಹೆನ್ಸ್ ಪ್ರೂವ್ಡ್. ಇದ್ ನೋಟ್ ಮಾಡ್ಕೊಳ್ಳಿ. ಏನ್ ಮಾಡಿ 5 ಟೈಮ್ಸ್ ಡೈಲಿ ಏನ್ ಮಾಡಿ ಒಂದೊಂದ್ ಟೈಮ್ ನ ನೀವು ಈ ಥೇರಮ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡಿ. ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ ಅಷ್ಟು ನಿಮ್ಗೆ ರಿಮೆಂಬರ್ ಇರತ್ತೆ, ಎಕ್ಸಾಮ್ಸ್ ಅಲ್ಲಿ ಹೆಲ್ಪ್ ಆಗ್ತೈತಿ. ಇದ್ ನೋಟ್ ಮಾಡ್ಕೊಳ್ಳಿ. ಓಕೆ, ಥೇರಮ್ಸ್ ಕೊಟ್ರೆ ಎಕ್ಸಾಮ್ ಅಲ್ಲಿ ಬರೀರಿ.